ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ವೃದ್ಧ ದಂಪತಿ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದಾರೆ. ಶಿವಮೊಗ್ಗ ಜಿಲ್ಲೆ ಭದ್ರಾವತಿಯ ಬೂತನಗುಡಿ ಬಡಾವಣೆಯ ಮನೆಯಲ್ಲಿ ಪತಿ ಚಂದ್ರಪ್ಪ ಮತ್ತು ಪತ್ನಿ ಜಯಮ್ಮ ಸಾವನ್ನಪ್ಪಿದ್ದಾರೆ. ಸ್ಥಳಕ್ಕೆ ಭದ್ರಾವತಿ ಓಲ್ಡ್ ಟೌನ್ ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲಿಸಿದ್ರು. ವೃದ್ಧ ದಂಪತಿ ಒಟ್ಟಿಗೆ ಮೃತಪಟ್ಟಿರುವ ಬಗ್ಗೆ ಸಾಕಷ್ಟು ಅನುಮಾನವಿದ್ದು, ಮನೆಗೆ ನುಗ್ಗಿ ದರೋಡೆಕೋರರು ಹತ್ಯೆಗೈದಿರುವ ಶಂಕೆ ವ್ಯಕ್ತವಾಗಿದೆ. ಮರಣೋತ್ತರ ಪರೀಕ್ಷೆ ಬಳಿಕ ಸಾವಿಗೆ ನಿಖರ ಕಾರಣ ಗೊತ್ತಾಗಲಿದೆ. ಬಟ್ಟೆ ತೊಳೆಯಲು ನಾಲೆಗೆ ತೆರಳಿದ್ದ 4 ನೀರು ಪಾಲಾಗಿದ್ದು, ನಿನ್ನೆ ನಡೆದ ಶೋಧದಲ್ಲಿ ಮೃತದೇಹಗಳು ಸಿಕ್ಕಿಲ್ಲ. ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲೂಕಿನ ಅರಬೆಳಚಿ ಕ್ಯಾಂಪ್ನ ಭದ್ರಾ ನಾಲೆಯಲ್ಲಿ ದುರಂತ ನಡೆದಿತ್ತು. ನಾಲೆಗೆ ಬಿದ್ದ ಒಬ್ಬರನ್ನ ರಕ್ಷಿಸಲು ಹೋಗಿ 4 ನೀರು ಪಾಲಾಗಿದ್ರು. 4 ಪೈಕಿ ಮಗ ರವಿ ಮೃತದೇಹ ಪತ್ತೆಯಾಗಿತ್ತು. ನೀಲಾಬಾಯಿ, ಪುತ್ರಿ ಶ್ವೇತಾ, ಅಳಿಯ ಪರಶುರಾಮ್ ಶವಕ್ಕೆ ಶೋಧ ನಡೀತಾ ಇದೆ. ಬಳ್ಳಾರಿ, ಚಿಕ್ಕಬಳ್ಳಾಪುರದಲ್ಲಿ ಬ್ಯಾನರ್ ಗಲಾಟೆ ಬೆನ್ನಲ್ಲೇ ಎಚ್ಚೆತ್ತ ಜಿಪಿಎ ಅನಧಿಕೃತ ಬ್ಯಾನರ್ಗಳ ತೆರವು ಮಾಡ್ತಾ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ ಸೂಚನೆ ಬೆನ್ನಲ್ಲೇ ಕೇಂದ್ರ ನಗರ ಪಾಲಿಕೆ ಆಯುಕ್ತ ರಾಜೇಂದ್ರ ಚೋಳನ್ ಆದೇಶದಂತೆ ಸ್ಕೈವಾಕ್, ಬಸ್ ಶೆಲ್ಟರ್ ಸಮೀಪ ಅನಧಿಕೃತವಾಗಿ ಅಳವಡಿಸಿದ್ದ ಫ್ಲೆಕ್ಸ್ ಬ್ಯಾನರ್ ತೆಗೆಯಲಾಗಿದೆ. ಶಾಂತಿನಗರ ವಿಭಾಗದಲ್ಲಿ 7, ಸಿವಿ ರಾಮನ್ ನಗರದಲ್ಲಿ 6, ಶಿವಾಜಿನಗರದಲ್ಲಿ 13, ಚಿಕ್ಕಪೇಟೆಯಲ್ಲಿ 22 ಹಾಗೂ ಗಾಂಧಿನಗರದಲ್ಲಿ 3 ಹೋರ್ಡಿಂಗ್ಸ್ ತೆರವು ಮಾಡಲಾಗಿದೆ. ಉತ್ತರ ನಗರ ಪಾಲಿಕೆ ವ್ಯಾಪ್ತಿಯಲ್ಲೂ 473 ಫ್ಲೆಕ್ಸ್ ಬ್ಯಾನರ್ಗಳನ್ನು ತೆಗೆದು 15,000 ರೂಪಾಯಿ ದಂಡ ವಸೂಲಿ ಮಾಡಲಾಗಿದೆ. ಮೂಲಭೂತ ಸೌಕರ್ಯಗಳ ಕಾರಣವೊಡ್ಡಿ ಹಾಸನದ ಸಾಲಗಾಮೆ ರಸ್ತೆಯ ಸರ್ಕಾರಿ ಕಾನೂನು ಕಾಲೇಜಿಗೆ ಅನುಮತಿ ನೀಡಲು ವಿವಿ ನಕಾರ ಎತ್ತಿತ್ತು. ಇದರಿಂದಾಗಿ ವಿದ್ಯಾರ್ಥಿಗಳ ಪರೀಕ್ಷೆಗೆ ಪ್ರವೇಶ ಪತ್ರ ಸಿಕ್ಕಿರಲಿಲ್ಲ. ಈ ಬಗ್ಗೆ ಟಿವಿ9 ವರದಿ ಪ್ರಸಾರ ಮಾಡಿತ್ತು. ಬಳಿಕ ಕೇಂದ್ರ ಸಚಿವ ಎಚ್ಡಿಕೆ, ಸಂಸದ ಶ್ರೇಯಸ್ ಪಟೇಲ್ ಹಾಗೂ ಶಾಸಕ ಸ್ವರೂಪ್ ಅಧಿಕಾರಿಗಳ ಜೊತೆ ಮಾತನಾಡಿ ವಿದ್ಯಾರ್ಥಿಗಳ ಸಮಸ್ಯೆ ಬಗೆಹರಿಸಿದ್ದಾರೆ. ಟಿವಿ9 ವರದಿಯಿಂದ ತಮಗೆ ಪರೀಕ್ಷೆಗೆ ಕೂರಲು ಪ್ರವೇಶ ಪತ್ರ ಸಿಕ್ಕಿದೆ. ಟಿವಿ9ಗೆ ಧನ್ಯವಾದಗಳು ಅಂತ ಕಾನೂನು ವಿದ್ಯಾರ್ಥಿಗಳು ಹೇಳಿದ್ದಾರೆ. ಚಾಲುಕ್ಯ ಉತ್ಸವದಲ್ಲಿ ಭರತನಾಟ್ಯದ ಅದ್ಭುತ ಪ್ರದರ್ಶನ ನೀಡಲಾಯಿತು. ಬಾಗಲಕೋಟೆ ಜಿಲ್ಲೆ ಬದಾಮಿ ತಾಲೂಕಿನ ಪಟ್ಟದಕಲ್ಲುವಿನಲ್ಲಿ ನಡೀತಾ ಇರೋ ಚಾಲುಕ್ಯ ಉತ್ಸವದಲ್ಲಿ ಮಕ್ಕಳು ಮತ್ತು ಯುವತಿಯರ ಭರತನಾಟ್ಯ ಅಮೋಘವಾಗಿತ್ತು. ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಶಿವರಾಜ್ ಕೆ.ಆರ್. ಪೇಟೆ, ದೀಪಿಕಾ ಕೂಡ ಕಾರ್ಯಕ್ರಮ ನಡೆಸಿಕೊಟ್ರು.